ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಕಾರ್ನ್ ರಿಬ್ಸ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಕಾರ್ನ್ ರಿಬ್ಸನ್ನು ಮಾಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ನಾನಿಲ್ಲಿ 1.5 ಆಗುವಷ್ಟು ಕಾರ್ನನ್ನು ಈ ರೀತಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಇನ್ನಿದನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಹಾಗೆ ಈ ರೀತಿ ಪುನಃ ಮಿಡಲಿಂದ ಕಟ್ ಮಾಡಿಕೊಳ್ಳಿ. ಸ್ವಲ್ಪ ಗಟ್ಟಿ ಇರುವ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ಪ್ರೆಷರ್ ಹಾಕಿ ಈ ರೀತಿ ಕಟ್ ಮಾಡಿಕೊಳ್ಳಿ. ನೋಡಿ ಈ ರೀತಿ ಒಂದು ಕಾರ್ನನ್ನು 8 ಪೀಸ್ಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ನೋಡಿ ಸಪೋರ್ಟ್ ಮಾಡಿ. ನೋಡಿ ಎಲ್ಲ ಕಾರ್ನನ್ನು ಈ ರೀತಿ ಕಟ್ ಮಾಡಿ ತಗೊಂಡಿದ್ದೇನೆ. ಇನ್ನು ಈ ಕಾರ್ನನ್ನು ಒಂದು 5 ನಿಮಿಷ ಆಗುವಷ್ಟು ನೀರಿನಲ್ಲಿ ಬೇಯಿಸಿಕೊಳ್ಬೇಕು. ಈ ರೀತಿ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರನ್ನು ಬಿಸಿಯಾಗಲಿಕ್ಕೆ ಬಿಡಿ. ನೀರು ಬಿಸಿಯಾದ ತಕ್ಷಣ ಅದಕ್ಕೆ ನಾವು ಕಟ್ ಮಾಡಿದಂತಹ ಕಾರ್ನನ್ನು ಹಾಕಿಕೊಳ್ಬೇಕು. ನೋಡಿ ಈಗ ನೀರು ಸ್ವಲ್ಪ ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಅದಕ್ಕೆ ನಾವು ಕಟ್ ಮಾಡಿದಂತಹ ಕಾರ್ನನ್ನು ಈ ರೀತಿ ಹಾಕಿಕೊಂಡು ಇದನ್ನು ಒಂದು 5 ರಿಂದ 10 ನಿಮಿಷ ಆಗುವಷ್ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು. ಈ ರೀತಿ ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ನೋಡಿ ಇದೀಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟು ಬೇಯಿಸಿಕೊಂಡ್ರೆ ಆಯಿತು. ಈ ರೀತಿ 1-2 ಸಲ ಕೈ ಆಡಿಸಿ. ನೋಡಿ ಇದು ಇಷ್ಟ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ಕಾರ್ನನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳಿ. ಬೇಯಿಸಿದಂತಹ ಕಾರ್ನನ್ನು ಈ ರೀತಿ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯಿತು. ಇನ್ನಿದನ್ನು ಒಂದು ಕಾಟನ್ ಕ್ಲೋತ್ ತಗೊಂಡು ಅದರ ಮೇಲೆ ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಒಣಗಿಸಿಕೊಳ್ಳಿ. ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಲಿ. ಈ ರೀತಿ ಕಾರ್ನ್ ಪೀಸನ್ನೆಲ್ಲ ಡ್ರೈ ಮಾಡಿಕೊಳ್ಳಿ. ಇನ್ನು ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಎಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೆ ನಾವು ಕಟ್ ಮಾಡಿ ಬೇಯಿಸಿದಂತಹ ಕಾರ್ನನ್ನು ಹಾಕಿಕೊಳ್ಬೇಕು. ಈ ರೀತಿ ಎಲ್ಲ ಕಾರ್ನನ್ನು ಈ ರೀತಿ ಹಾಕಿಕೊಳ್ತಾ ಇದ್ದೇನೆ. ಇದಿನ್ನು ಹೈ ಫ್ಲೇಮಲ್ಲೇ ಬೇಯಲಿ. ಒಂದು 1/4 ರಿಂದ 20 ನಿಮಿಷ ಇದು ಈ ರೀತಿ ಎಣ್ಣೆಯಲ್ಲಿ ಬೇಯಬೇಕು. ಒಂದು 15 ನಿಮಿಷ ಈ ರೀತಿ ಇದು ಎಣ್ಣೆಯಲ್ಲಿ ಬೇಯಬೇಕು. ನೋಡಿ ಈ ರೀತಿ ಕೈ ಆಡಿಸ್ತಾ ಇರಿ. ಸ್ನೇಹಿತರೆ, ಈ ರೆಸಿಪಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ ಇದೀಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ನೋಡಿ ಇದು ಇಷ್ಟ ಆದರೆ ಸಾಕು. ಇನ್ನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳಿ. ನೋಡಿ ರುಚಿಕರವಾದಂತಹ ಕಾರ್ನ್ ರಿಬ್ಸ್ ರೆಡಿ ಆಯಿತು. ಇನ್ನಿದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಹುಡಿ ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಹುಡಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿಕೊಳ್ಳಿ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಅರಶಿನ, ಬೇಕಿದ್ದರೆ ಒಂದು ಅರ್ಧ ಚಮಚ ಆಗುವಷ್ಟು ಚಾಟ್ ಮಸಾಲವನ್ನು ಆ್ಯಡ್ ಮಾಡಿಕೊಳ್ಬಹುದು. ಆ್ಯಡ್ ಮಾಡಿ ಈ ರೀತಿ ನಾವು ಮಾಡಿಟ್ಟುಕೊಂಡಂತಹ ಕಾರ್ನ್ ರಿಬ್ಸಿಗೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದಂತಹ ಕಾರ್ನ್ ರಿಬ್ಸ್ ರೆಡಿ ಆಗ್ತದೆ. ಇನ್ನಿದನ್ನು ಟೊಮ್ಯಾಟೊ ಕೆಚಪ್ ಜೊತೆ ಅಥವಾ ಮಯೋನೈಸ್ ಸಾಸ್ ಜೊತೆ ಸರ್ವ್ ಮಾಡಿ. ಬೇಕಿದ್ದರೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಕೊಳ್ಳಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.